ಸರ್ಜರಿ ಇಲ್ದೇನೆ ಯಾರು ಆಗಲ್ಲ ಅಂದ್ರೆ ನನಗೆ ಇದಕ್ಕೆ ಅದ್ಮೇಲೆ ಗ್ಯಾರಂಟಿ ಕೊಡಲ್ಲ. ನೀನು ಕಾಲೇ ಕಡಿಬೇಕಾಯ್ತದ ಮಗನ, ನೀ ತೋಲೆ ನಾಟಕ ಮಾಡ್ಲತ್ತಿ ಇಲ್ಲಿ ಬಂದು ಅಂತ ಕೇಳ್ಯಾರಲ್ಲ. ಬೇಗನೆ ಹೇಳ್ದೆ ವಾಪಸ್ ಬಿಟ್ಟಿದ್ದು ನೀನು. ನಾ ಸರ್ಜರಿ ಬೇಡ ಸರ್, ಈ ಶುಗರ್ ಮನುಷ್ಯ ಇದ್ದೀನಿ, ವಯಸ್ಸಾಗೋದಿಲ್ಲ ಮನುಷ್ಯ, ಹಿಂಗೆ ಕಾಲು ಕಡಿ ಕೈ ಕಡಿ ಅಂದ್ರೆ ಹೆಂಗಂದ್ರೆ ಇದಕ್ಕೆ ಬಿಟ್ಟರೆ ನಮ್ಗೆ ದಾರಿ ಇಲ್ಲ, ಹೋಗಿ ನೀ ಎಲ್ಲರೂ ತೋರಿಸ್ಕೋಗಿ ಅಂದ್ರೆ ಹ್ಯುಮಿಡಿಟಿ ನ್ಯಾತ್ ಬೇವಸಾಗಿ ಬೀಳಂತ ಅಂತ ಇದ್ರಾಗ ವರ್ಕ್ ಮಾಡಿ ಬಂದಿನಿ. ಹಾರ್ಡ್ ವರ್ಕರ್ ಅಷ್ಟು ಇದ್ರ ಕೆಲಸ ಮಾಡಿ ಬಂದಿನಿ ನಾನು. ಬಿಸಿಲೇ ನಮ್ ಕಡೆ ಅಂತ ಇವಾಗ ಲಾಸ್ಟ್ ಇಲ್ಲಿ ಬಂದ್ ಯಾಕೆ ಈ ಸಲ ಮಾತು ಹೇಳ್ತೀನಿ ಅಂದ್ರೆ ಕಡಿಮೆ ಆಗಿದ್ದಕ್ಕೆ, ಇಲ್ಲದವ್ರು ನಾ ನಿಮ್ಗೆ ಮಾತು ಬೀಳ್ತಿದ್ದಿಲ್ಲ, ನಿಮಗೆ ಬರ್ತಿದ್ದಿಲ್ಲ ಬೀಲಿಗೆ. ನಾ ಮೇನ್ ಉದಾಹರಣೆ ಅಂದ್ರೆ ನಿಮ್ಗೆ ನಂಬ್ಕೊಂಡೆ ಸರ್, ನೀವು ನಮ್ಮ ಪಾಲಿಗೆ ದೇವ್ರಿದ್ದಂಗೆ. ವೈದ್ಯೋ ಹರಿನಾರಾಯಣ ಅಂದ್ರ ಸಾಕ್ಷಾತ್ ಹರಿನಾರಾಯಣಿಗೆ ನೋಡಿದೇವ್ ನಾವು ಇವತ್ತು ಅಂದಂಗೆ. ಇದು ಟಾಕಿ ಕರೆಕ್ಟ್ ಆಗಿದ್ದಕ್ಕೆ ಏನಾದ್ರೆ ಹೊಲ್ದರೆ ರಿಪೇರಿ ಐತೆ, ಇದು ಜಾಯಿಂಟ್ ಜೋಡಿಸೋದು ಈಡ್ತೀವಿ ಎಲ್ಲಾರು ನಾವು. ನೀ ಮನುಷ್ಯ ಅಂದಾರ ನನಗೆ. ನಾನು ನಿಮ್ ಯೂಟ್ಯೂಬ್ ನೋಡಿ ನಾ ಬಂದಿನಿ ಇಲ್ಲಿ ಬೇಕಾಗಿದಾಗಲಕ್ಕ ಅಂತ ಹೇಳಿ. ಅಲ್ಲಿಂದ ಬಂದ್ ಕಸಿ ನೀವೆಲ್ಲ ಫಸ್ಟ್ ವಿಸಿಟಿಗೆ ಸರ್ ಹೇಳಿದ್ರು 2 ಇಲ್ಲ 3 ಸರಿ ಬೇರೆಪ್ಪ ಅಂದ್ರೆ ಇದು ಕೂಡಲ ಸರ್ಜರಿ ಮಾಡ್ಬೇಕು, ಇದು ಮೂವ್ಮೆಂಟ್ ಇಲ್ಲ ಅಂದ್ರೆ ನಾ ಈಗ ದಿನ ಬಿ ನೋಡ್ದೆ ಮೂವ್ಮೆಂಟ್ ಒಂದರ ಸಲ ದಬಾಸಿ ಮೂವ್ಮೆಂಟ್ ಅದರಿ ಸರ್. ತೋರಿಸಿ ಮೂವ್ಮೆಂಟ್ ಮಾಡಿ ನನಗೆ ನನಗೆ ಬಾಳೆ ಮನುಷ್ಯ ಬಿ ನೋಡ್ರಿ ಬೇಕಾರೆ. ಈಗ ಪೇನ್ ಹೆಂಗಿದೆ? ಈಗ ರೀ ಸರ್ ಪೇನ್ ಕಮ್ಮದ ಈಗ ನೋಡ್ರಿ, ಎಷ್ಟು ಪರ್ಸೆಂಟ್ ಕಡಿಮೆ ಆಯ್ತು ಪೇನ್? ಪೇನ್ 60-70% ಕಮ್ಮಿ ಆಗಿದೆ ಸರ್. ನಾನು ಮಾತ್ರೆನಲ್ಲಿ ಎಷ್ಟು ದಿನ ಆಯ್ತು? 2 ತಿಂಗಳ ಸರ್. ಈಗ ಮಾತ್ರೆನಲ್ಲಿ ನೀವು 1 ತಿಂಗಳು ಕೊಟ್ಟಿದ್ರಿ, ಆಮೇಲೆ ನೀವು ಸಿಗಲಾರ್ದಕ್ಕೆ ನಿಮಗೆ ಲಾಸ್ಟ್ ನೀವು ಒಂದ್ಸರಿ ಬಂದು ಭೇಟಿ ಹೋಗಪ್ಪ ನೀನು ಬರೋ ಟೈಮಿನಾಗ ಅಂದ್ರಿ. ನೀನು 2 ಇಲ್ಲ 3 ಸರಿದಾಗ ಮಾಡ್ತೀನಿ. ಇಲ್ಲೂರು ಏನಂದ್ರಿ ಸರ್ ನೀವು ಅಂದ್ರೆ ನಿಂದೆ ರಕ್ತ ತೆಗೆದಲ್ಲಿ ಕೊಡ್ಬೇಕಿತ್ತು ಸರಿ ಚಾನ್ಸ್ ನಮ್ಮ ಕಡೆಯಿಂದ ಅಂದ್ರಿ ನೀವು. ಅದಕ್ಕೇನಂದ್ರೆ ಆಯ್ತು ಸರ್ ಅಂದಪ್ಪ. 2ನೇ ಸರಿ ನೀವು ಸಿಕ್ಕ್ರಿ ಸರ್. 2 ಇಲ್ಲ 3 ಸರಿದ ನೀನು ಕಮ್ಮಿ ಆಯ್ತದ ಹೋಗಪ್ಪ, ಯಾಕೆ ಕೊಟ್ಟಿದ್ದು ಮಾಡ್ಲತ್ತೀನಿ ಅಂದ್ರೆ ಸರ್ ಓಕೆ ಅಂತ ಒಪ್ಕೊಂಡು ಹೋಗ ಸರ್. ಸರ್ಜನ್ ಅವ್ರು ಹೇಳ್ಯಾರ ನಿನ್ನ ಕುಂಡ್ತಿ ನಿನ್ ಚಡಿ ಇರ್ಲಾ ಬರಲ್ಲ, ಅಜ್ಜು ಇಲ್ಲ ಬರಲ್ಲ ಅಂತಾರ್ರಿ. ಚಡಿ ಇರ್ಲತ್ತಾರ ಇವತ್ತು ಅಜ್ಜಿಗೂ ಇಲ್ಲತ್ತಾರ. ನಾನೊಂದ್ 10 ಎಕರೆ ಅಗ್ರಿಕಲ್ಚರ್ ಕೆಲಸ ಮಾಡೀನಿ. ಸೈಕಲ್ ಎಡಿ ಹೊಡೆದಿಂದ ಹ್ಯಾವಿ ಬಿಸಿಲಾಗ ಹ್ಯುಮಿಡಿಟಿ ನ್ಯಾತ್ ಬೇವಸಾಗಿ ಬೀಳಂತ ಅಂತ ಇದ್ರಾಗ ವರ್ಕ್ ಮಾಡಿ ಬಂದಿನಿ. ಹಾರ್ಡ್ ವರ್ಕರ್ ಅಷ್ಟು ಇದ್ರ ಕೆಲಸ ಮಾಡಿ ಬಂದಿನಿ ನಾನು. ಬಿಸಿಲೇ ನಮ್ ಕಡೆ ಅಂತ ಇವಾಗ ಲಾಸ್ಟ್ ಇಲ್ಲಿ ಬಂದ್ ಯಾಕೆ ಈ ಸಲ ಮಾತು ಹೇಳ್ತೀನಿ ಅಂದ್ರೆ ಕಡಿಮೆ ಆಗಿದ್ದಕ್ಕೆ, ಇಲ್ಲದವ್ರು ನಾ ನಿಮ್ಗೆ ಮಾತು ಬೀಳ್ತಿದ್ದಿಲ್ಲ, ನಿಮಗೆ ಬರ್ತಿದ್ದಿಲ್ಲ ಬೀಲಿಗೆ. ನಾ ಮೇನ್ ಉದಾಹರಣೆ ಅಂದ್ರೆ ನಿಮ್ಗೆ ನಂಬ್ಕೊಂಡೆ ಸರ್, ನೀವು ನಮ್ಮ ಪಾಲಿಗೆ ದೇವ್ರಿದ್ದಂಗೆ. ವೈದ್ಯೋ ಹರಿನಾರಾಯಣ ಅಂದ್ರ ಸಾಕ್ಷಾತ್ ಹರಿನಾರಾಯಣಿಗೆ ನೋಡಿದೇವ್ ನಾವು ಇವತ್ತು ಅಂದಂಗೆ. ಇದು ಸಮಸ್ಯೆ ಸ್ಟಾರ್ಟ್ ಆಗಿ ಎಷ್ಟು ದಿನ ಅಂತ ಹೇಳಿ? ಇದು 6 ತಿಂಗಳ ಮೇಲೆ ಹರಿದೋಗಿ 6 ತಿಂಗಳ ಮೇಲೆ. ಇಲ್ಲಿ ಬಂದ್ ಎಷ್ಟು ದಿನ? ನಿಮ್ಮಲ್ಲಿ 3-4 ತಿಂಗಳ ಆಯ್ತು ಸರ್. 3-4 ತಿಂಗಳಿಗೆ ಒಂದು ಫಸ್ಟ್ ಟೈಮ್ ಕೊಟ್ಟಾಗ ಎಷ್ಟು ಇಂಪ್ರೂವ್ಮೆಂಟ್? 20 ದಿವಸದಾಗೆ ನಿಮ್ಗೆ ನಾನು ಕ್ಯೂರ್ ಆಯ್ತು ಸರ್. ಆಮೇಲೆ 2ನೇ ಸರಿ ಇಂಪ್ರೂವ್ಮೆಂಟ್ ಆಯ್ತು. ಹೌದು ಇಂಪ್ರೂವ್ಮೆಂಟ್ ಸರ್. ಮತ್ತೆ ಕಡಿಮೆ ಆದಾಗೆ ಬಂದಿನಿ ಸರ್. ನಾ ಇಲ್ಲಿ ಬರ್ತಿದ್ದಿಲ್ಲ. ನೀವು ಹೇಳಿದ್ರೆ ಸ್ಟಾರ್ಟಿಂಗ್ ಒಂದು 20 ದಿನ ಗೋಲಿ ಕೊಡ್ತೀನಿ ನೀವು. ಬಸ್ ಸ್ಟ್ಯಾಂಡ್ ದಾಗೆ ಬಿದ್ದಾರ, ಬ್ಯಾಲೆನ್ಸ್ ಅಲ್ಲಿ ಒಂದು ಚೀಲ ತಗೊಂಡಿ ಬಿದ್ದಿ ಅಲ್ಲಿ ಮತ್ತೆ ಉಲ್ಟಾ ಈಗ ಕಾಲು ಬಿತ್ರಿ, ಅದೇ ಕಾಲು ಮತ್ತೆ ಫ್ರಾಕ್ಚರ್ ಆದಂಗಂದ್ರೆ ನಾವು ಹಿಂಗ್ ಹಿಂದೆ ಮುಂಚೆ ರೀ ಫೆಬ್ರವರಿದಾಗ ಅಲ್ಲಿ ಡಿಸ್ಚಾರ್ಜ್ ಮಾಡಿದ್ರೆ ಸರ್ 7.5 HbA1c ನೀವು ಮಾಡಲ್ಲಪ್ಪ ಆಪರೇಷನ್. 5.5 ಮಾಡ್ಕೊಂಡು ಮಾಡ್ತೀನಿ ಇಲ್ಲರಿಲ್ಲ ಅಂದ್ರೆ ಬೀದರ್ ಗುಲ್ಬರ್ಗ ಎಲ್ಲ ತಿರುಗಿರಿ. ಒಂದು 20 ದವಾಖಾನೆ ತಿರುಗಿ ಬಂದಿನಿ. ಸರ್ಜರಿ ಇಲ್ದೇನೆ ಯಾರು ಆಗಲ್ಲ ಅಂದ್ರೆ ನನಗೆ ಇದಕ್ಕೆ ಅದ್ಮೇಲೆ ಗ್ಯಾರಂಟಿ ಕೊಡಲ್ಲ. ನೀನು ಕಾಲೇ ಕಡಿಬೇಕಾಯ್ತದ ಮಗನ, ನೀ ತೋಲೆ ನಾಟಕ ಮಾಡ್ಲತ್ತಿ ಇಲ್ಲಿ ಬಂದು ಅಂತ ಕೇಳ್ಯಾರಲ್ಲ. ಬೇಗನೆ ಹೇಳ್ದೆ ವಾಪಸ್ ಬಿಟ್ಟಿದ್ದು ನೀನು. ನಾ ಸರ್ಜರಿ ಬೇಡ ಸರ್, ಈ ಶುಗರ್ ಮನುಷ್ಯ ಇದ್ದೀನಿ, ವಯಸ್ಸಾಗೋದಿಲ್ಲ ಮನುಷ್ಯ, ಹಿಂಗೆ ಕಾಲು ಕಡಿ ಕೈ ಕಡಿ ಅಂದ್ರೆ ಹೆಂಗಂದ್ರೆ ಇದಕ್ಕೆ ಬಿಟ್ಟರೆ ನಮ್ಗೆ ದಾರಿ ಇಲ್ಲ, ಹೋಗಿ ನೀ ಎಲ್ಲರೂ ತೋರಿಸ್ಕೋಗಿ ಅಂದ್ರೆ. ನಾನು ಹಿಂಗೆ ಯೂಟ್ಯೂಬ್ ನೋಡಿ ಹಿಂಗೆ ಸರ್ ಬೆಂಗಳೂರದಾಗ ಒಬ್ಬರು ರಾಕೇಶ್ ಸರ್ ಅಂತ ಅವ್ರು ಮಾಡ್ತಾ ಇದಾರೆ. ನೀನು ತೀರಾ ಹುಚ್ಚಾಗಿದ್ದು ಹೋಗಿ ನೀನು ಏನೂ ಆಗಲ್ಲ ಅಂದ್ರೆ ನೀ ಯಾವಾಗ ಇದು ಹರಿದಿದ್ದು ಹಿಂಗೆ ಜೋಡಿಸ್ಬೇಕಾಯ್ತದೆ. ಇದು ಹೊಲ್ದ್ರೆ ಜಾಯಿಂಟ್ ಆಯ್ತದೆ, ಇದು ಇಲ್ಲಿ ಐತೆ ಅಂತ ಹಿಂಗೆ ಪೇಪರ್ ಹರಿದು ತೋರಿಸಿರಿ ನನಗೆ. ನಿಂದು ಯಾವುದೇ ಒಂದು ನರ ಏನು ಭೀ ಕಟ್ಟಾಗಿತ್ತು ಅಂದ್ರೆ ಅದು ಜೋಡಿಸಿದ್ರೆ ಜಾಯಿಂಟ್ ಆಗಬೇಕಲ್ಲ. ನೀ ಏನು ಇಲ್ಲದೇ ಗೋಲಿ ಇನ್ಸಲಿಂದ ಅವ್ರು ಹೆಂಗೆ ಮಾಡ್ತಾರೆ, ನೀ ಹೆಂಗೆ ಮಾಡಿಸ್ಕೊತಿ, ನೀ ಮಾಡಿಸ್ಕೊಂಡ ಮೇಲೆ ಬಾ ಮಾತಾಡಿ ಅದ್ರ. ಈಗ ಅವ್ರಿಗೆ ನಮ್ಗೇನು ಸಂಬಂಧ ಇಲ್ಲ. ಮತ್ ಬೇರೆ ನಮ್ಗೆ ಅದು ಏನು ಬೇಕಾಗಿಲ್ಲ, ಸೆಕೆಂಡ್ರಿ. ನನಗೇನು ಬೇಕು ನಿಮ್ಗೆ ನೀವು ನನಗೆ ಸಹಾಯ ಮಾಡ್ರಿ ಸಾಕು. ವಾಸಿ ಆಗೋದು ಮುಖ್ಯ, ಮಾತ್ರೆ ಬಿಡೋದು ಮುಖ್ಯ, ಆಮೇಲೆ ಕೆಲಸ ಮಾಡೋದು ಮುಖ್ಯ. ನೋವು ಇಲ್ದಂಗೆ ಸರ್ ಹೇಳಿದ್ರೆ ಕೆಲಸ ಮಾಡ್ತಾ ಇದಾರ. ಮಾಡೇನಿ ಸರ್. ಗೋಲಿ ಸ್ಟಾರ್ಟಿಂಗ್ ಸರ್ ಹೇಳಿದಾರ ಹೋಗಿ ನೀ ಧನ್ಯ ಮಾಡಿ ಅಂದ್ರೆ 20 ದಿನ ಗೋಲಿ ಹೇಳ್ಕೊಂಡ ಧನ್ಯ ಮಾಡೀನಿ. ಕಡಿಮೆ ಮತ್ತೆ 1 ತಿಂಗಳು ಗೋಲಿ ಕೊಟ್ಟರು. ಆಮೇಲೆ ಮತ್ತೆ ನೆಕ್ಸ್ಟ್ 1 ತಿಂಗಳು ಗೋಲಿ ಕೊಟ್ಟರು. ಅವಾಗ ಏನಂದ್ರೆ ಫಸ್ಟ್ ಇದ್ರಾಗ ಇನ್ಸೆನ್ ಕೊಟ್ಟಿದ್ದಿಲ್ಲ ನನಗೇನು ಬಿ. 2ನೇ ಸರಿಗೆ ಬಂದೇ ಕೊಟ್ಟರು ಸರ್ ಇನ್ಸೆನ್ ಎಲ್ಲ. ಗ್ಲೂಕೋಸ್ ಎಲ್ಲ ಹಚ್ಚಿದ್ರು 2 ಸರಿದಾಗ ಕೊಟ್ಟರು. ಆಮೇಲೆ ಇಲ್ಲಿ ಬಿ ಮಾಡಿದ್ರೆ ಸರ್, ಈಗ ಲೆಫ್ಟ್ ಹೋಗಸಿ ರೈಟಿಗೆ ನಿಲ್ಲತ್ತ ಸರ್. ಇದು ಅಂದ್ರೆ ಬ್ಯಾಲೆನ್ಸ್ ಒಂದ್ಸರಿ ಸರ್ ಅಂದ್ರೆ ಇದ್ರದ್ದು ಒಜ್ಜಿ ಇದ್ರ ಮೇಲೆ ಬೀಳತ್ತದಪ್ಪ. ಹಂಗಾಗಿ ಅದಕ್ಕಾಗಿ ನಿನಗೆ ನಾನು ಸಣ್ಣ ಮಾತ್ರೆ ಒಂದು 10 ಕೊಡ್ತೀನಿ ಹೈಕೊಂಡ್ರು. ಹೈಕೊಂಡ್ ಸರ್ ಅದು ಕಡಿಮೆ ಆಗಿತ್ತು ನನಗೆ. ಈಗ ಮತ್ತೆ ಈಗ ಆಗ್ಲತ್ತದ. ಇದು ಯಾಕೆ ಹಿಂಗಂತ ಏನು ನನಗೆ ಗೊತ್ತಿಲ್ಲ. ಬಟ್ ಈ ಶುಗರ್ ಸರ್ ಹಂಗಲ್ ಉರಿಲೇತಾವ. ಅದೇ ಶುಗರ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಎಷ್ಟಿದೆ GRPS ಇವತ್ತು? ಟೆಸ್ಟ್ ಮಾಡ್ರಿ ನೋಡ್ರಿ ಸರ್. ಅದು ಕಂಟ್ರೋಲ್ ಇದೆ. ನೋಡೋಣ ಒಂದೊಂದು ಬಿಟೋಲ್ ಮಾತ್ರ ಕೊಡ್ತೀನಿ. ಇದು ಓಕೆ, ತಲೆ ಕೆಡಿಸ್ಕೋಬೇಡಿ. ನಮ್ಮ ಮೇನ್ ಕನ್ಸರ್ನ್ ಇದಲ್ವಾ, ಅದು ಅಖಿಲೇಶ್ ಈಗ ನೋಡ್ರಿ ಇಷ್ಟು ಗುದ್ದೂರ್ ಸುದೇ ಏನಾಗಲ್ಲ ನನಗೆ. ಈ ಜಾಡ್ಸ್ ಒದ್ರಿದ್ರೆ ದೂರ ಹೊಡೆದು ಹಾಕ್ಬೇಕಂದಂಗದ. ನಾವು ಹೈದರಾಬಾದ್ ಕರ್ನಾಟಕ ಹುಲಿ ನಿಮ್ಗೆ ಏನ್ ಹೇಳ್ರಿ ನೀವು.
ನಾವೊಬ್ಬ ಗ್ರಾಜುಯೇಟ್ ನಾ ಇಂಥವ್ರಿಗೆ ಯಾರಿಗೆ ಎದುರು ನೋಡಿಲ್ಲ ಮಿಲಿಟರಿ ಸೆಲೆಕ್ಷನ್ ನನಗೆ ಆರ್ಡರ್ ಕೊಟ್ಟಿಲ್ಲ ಈಗ ಬೈ ಚಾನ್ಸ್ ಆಗ್ಯ ಸರ್ ಹೊಲ್ದಾಗ ಬಿದ್ದು ಹಿಂಗಾಗಿ ಹೊಲ್ದಾಗ ಭೂಮಿ ಬಿಡಿ ಬಿಟ್ಟಿವು ಕಾಲು ಸಿಗಿ ಬಿದ್ದು ತೆಕ್ಕೊಳಕ್ ಹೋದ್ರೆ ಇದು ಆಗ್ಯದ ಬೇಕಂತ ನನ್ನ ಏನು ಮಾಡ್ಕೊಂಡಿಲ್ಲ ಹಂಗೇನು ಆಗಿಲ್ಲ ಹಂಗ ಕುತ್ಕೊಂಡು ಒಂದು ಎನರ್ಜಿ ಪವರ್ ಬರ್ಬೇಕಾದ ಕಾರಣ ನೀವೇ ಸರ್ ಇಲ್ಲೋರ ನಾನು ನಿಮ್ ಬಗ್ಗೆ ಹತ್ಕೋತ ಬಂದಿದ್ದೆ ಖರೆ ಹೇಳ್ಬೇಕಾದ್ರೆ ನಾನು ರಿಪೇರಿ ಐತೀನಿ ಇಲ್ಲ ಅಂದಂಗ ಆಗಿತ್ತು ನನಗೆ ಮಾತಾಡ್ಲಕ್ಕೆ ಬಂದಿಲ್ಲ ನಿಮ್ಗೆ ಇಲ್ಲಿ ಬಂದ್ರೆ ಕೇಳಕ್ಕೆ ಸರ್ ಬಸ್ಗೆ ಹೊಡಿತೀರಾ ಅವ್ರೆ ಸರ್ ಏನ್ ಹೇಳ್ರಿ ನೀವೀಗ ಏಟ್ ಬೇಕು ಒಟ್ಟಿಗೆ ಏಸ್ ಹೊಡಿ ಅಂತ ಹೇಳ್ರಿ ಈಗ ರೀ ಬೇಕಾದಂಗ ಈಗ ರೀ ಸರ್ ಈಗ ಪೈಲೆ ನಿಂದ್ರಲಕ್ಕೆ ಬರ್ತಿದ್ದಿಲ್ಲ ಈಗ ರೀ ಸರ್ ಹೊಟ್ಟೆ ಸಪೋರ್ಟ್ ಬೇಕಾಯ್ತಿತ್ತು ಹಿಂಗೆ ಯಾರ್ದಾರು ಒಬ್ಬರು ಈ ತರ ನಿಂತ್ಕೊಳ್ಳಿ ಬಿಲ್ಕುಲ್ ಸರ್ ಈಗ ಈಗ ಎಲ್ಲ ಎಡಗಡೆ ಕಾಲ್ ಮೇಲೆ ಆತರ ನಿಂತ್ಕೊಳ್ಳಿ ಈಗ ರೀ ಸರ್ ಈಗ ಬಿಲ್ಕುಲ್ ಸರ್ ಈಗ ರೀ ನೀವ್ ಏನ್ ಮಾಡ ಅಂತ ಹೇಳ್ರಿ ಈಗ ವಸ್ತು ಎಲ್ಲ ಬರ್ತದೆ ಅದನ್ನ ಸುಳ್ಳು ಹೇಳಕ್ಕೆ ಜಾಸ್ತಿ ಹೇಳ್ತೀವಿ ಅಷ್ಟೇ ಅಲ್ಲ ಸರ್ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ಅಲ್ವಾ ಇಷ್ಟು ಇಂಪ್ರೂವ್ಮೆಂಟ್ ಆಯ್ತಂದ್ರೆ ಈಗ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ಸುಳ್ಳು ಹೇಳ್ಬೋದೇ ಹೊರತು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಯಾಕೆ ಸುಳ್ಳು ಹೇಳ್ಬೋದು ಈಗ ಮುಂಗಲ ಮೇಲೆ ನೆಲೆ ಬರ್ತಿಲ್ಲ ಸರ್ ಈಗ ನೋಡ್ರಿ ಈಗ ಈಗ ನೆಲೆಗೆ ಬರ್ತಿಲ್ಲ ಈಗ ನೆಲೆಗೆ ಬರ್ತಿಲ್ಲ ಈಗ ಹಿಂಗೆಲ್ಲ ಈಗ ಆ ಡಾಕ್ಟರ್ ನನಗೆ ಬಾಳೆ ಮಂಗಿಸಿ ಕಪ್ಪು ಗಂಟೆ ದಬಸ್ತಾರೆ ಸರ್ ಅಲ್ಲಿ ದಬಸ್ದ್ರೆ ಏನಂದ್ರೆ ಇದು ನರ ಹಾರ್ಬೇಕ್ರಿ ಇದು ಹಾರಿದಿಲ್ಲ ಅದಕ್ಕೆ ನೋಡಪ್ಪ ನೀನ್ ಹಿಂಗ್ ಕಟ್ಟಾಗಿದ್ದು ಅಂತ ಹೇಳಿದ್ರಿ ಅದಕ್ಕೆ ಈಚ್ ಕಡೆ ಇದು ಆಗಲತ್ತಿತ್ತು ನಮ್ಮಲ್ಲಿ ಅಂದ್ರೆ ಟೋಟಲಿ ಆಗಲ್ಲ ಅಂದ್ರೆ ಸರ್ ಯಾರು ಬಿ ನಿಂದ ಇಲಾಜೆ ಇಲ್ಲ 20 ದಿನ ಉಳ್ದಿ ಮನಿಗ್ ಬಂದಿದ್ದೆ ಪೂರಾ ಮತ್ತ ಲೂಸ್ ಮೋಷನ್ ಆಯ್ತು ಅಲ್ಲಿ ನೀರಿಗೆ ನೆನೂ ಎಲ್ಲ ತಿಪ್ಪಲ್ ಮಾಡ್ಕೊಂಡು 10 ಅಂದ್ರೆ ಲಾಸ್ಟ್ ಎಂಡೇ ಸರ್ ನೀನು ಶುಗರ್ ಅದ ಇದು ಟ್ರೀಟ್ಮೆಂಟ್ ಆಗಲ್ಲ ಆಪರೇಷನ್ ಮಾಡಿದ್ರೆ ನೀನ್ ಕಾಲ್ ಕಡಿಬೇಕಾಯ್ತದಪ್ಪ ಆರಾಮಾದ್ರೆ ಸರಿ ಆಗಲ್ಲದ್ರೆ ಏನ್ ಮಾಡ್ತೀನಿ ನೀನು ಇಟ್ಟಿಗೆ ಹಿಂಗೆ ಇದ್ದು ಬಿಡು ಇರೋ ದಿನ ಬದುಕು ಆಮೇಲೆ ಅಂತ ಹೇಳಿದ್ರಿ ಅದಕ್ಕೆ ಸರ್ ನಾನು ಸರ್ ನಿಮ್ಗೆ ಒಂದ್ 2-3 ವರ್ಷ ಹಿಡಿದು ವಿಡಿಯೋ ನೋಡ್ತೀನಿ ನೀವು ಆದ್ರೆ ಇವತ್ತು ಸಾಕ್ಷಾತ್ ಬಂದ ನಿಮ್ಮಲ್ಲಿ ಕರೆ ಹೇಳ್ಬೇಕಾಯ್ತು ನಾನು ನೋಡಿ ಈ ಲಾಸ್ಟಿಗೆ ಸರ್ ಇದು ತ್ರಾಸ ಬಂದ್ ನಿಮ್ಮಲ್ಲಿ ಕರೆ ಹೇಳ್ಬೇಕಾದ್ರೆ ಹೆಂಗಾಯ್ತಿದೆ ಇವ್ರಿಗೆ ಅದೇ ಇದು ಹೊಲ್ದಾಗ ಕೊಯ್ಲಿಟ್ಟು ಸುರಿ ಕೊಯ್ಲು ಅದನ್ನ ಚಪ್ಲಿದಾಗ ಬಂದ್ ಹಿಂಗ್ ಬಾಳ ಬಿದ್ದಾರಿ ಅದು ಹಿಂದಕ್ಕೆ ತಿರುಗದ ಅಂತ ತಿಂಬಡಿ ಪೂರಾ ಕಟ್ ಅಂತ ಆವಾಜ್ ಅವ್ರಿಗೆ ಕಟ್ ಅಂದಿ ಅವ್ರಿಗೆ ಮಾಡ್ರೆ ಒಳಗಡೆ ಅಕಿಲಿಸ್ ಟೆಂಡನ್ ಕಪ್ಪು ಭೂಮಿ ಸರ್ ನಮ್ಮಲ್ಲಿ ಇರೋದು ಕಪ್ಪು ಭೂಮಿ ಅದು ತೊಗರಿ ಏನಂದ್ರೆ ನಾವು ನೀರು ಬಿಡ್ತೀವಲ್ಲ ಸರ್ ನೀರ್ ಆರ್ ಹೋಗಿದ್ಮೇಲೆ ಅದು ಭೂಮಿ ಬಿಸಿತು ಸರ್ ಭೂಮಿ ಒಣಗಿದ ಮೇಲೆ ಸರ್ ನಾ ಹಿಂಗ್ ಮುಂದಲ್ಲಿ ಏನಂದ್ರೆ ಜೋಳದ ಹೊಲಕ್ ನೋಡ್ಕೊತ ನಡೆದಿದ್ದ ಕಾಲ್ ಸಿಗಿ ಬಿತ್ತು ಮುಂದೆ ಸಿಗಿದು ದಂಡನ್ ಕರ್ಕೊಂಡು ಬಿದ್ದಿನ ಸಿಗ್ಬಿದ್ದು ಕಿತ್ಕೊಳಕ್ ಆಗಲ್ಲ ಮೇಲೆ ಏನ್ ಮಾಡಿದ್ರೆ ಹಿಂಗೆ ಗುಂಜಲಕ್ ಹೋದ್ರೆ ನೋಡಿದ್ರೆ ಹೇಳದ್ರಿ ಹೇಳ್ದಾಗ ಕಟ್ಟ ಅಂತ್ರಿ ನಾನು ಕೇಳಿ ಬಂದಿದ್ದಾರ ಹಳ್ಳಿ ಹಿಂದೆ ಸಿರ್ಲಿತ್ತು ಸರ್ ಹಿಂಗೆ ಒಳಗೆ ನನ್ ಕಾಣಕ್ಕೆ ಕಣ್ಣಿಗೆ ನಾ ಇದಕ್ಕೆ ಮತ್ತೆ ಹಿಂಗೆ ಬ್ಯಾನಿ ಇದ್ರು ಹಿಂಗೆ ಹಿಂಗೆ ಇದಾವ ಹಿಂಗೆ ಸೀದಾ ಮಾಡಿದ್ರಿ ಆಗ ನೋಡ್ತೀರಿ ಅದು ಮತ್ತೆ ಹಂಗೆ ಕುಂತ ಒಂದ್ 10 ನಿಮಿಷ ಆದ್ಮೇಲೆ ಆಮೇಲೆ ಏನಂದ್ರೆ ಎದ್ದು ನಾನು ನಡ್ದ ಜರ ಕುಂತ್ಲಾಕ್ತೇನೆ ಇಟ್ಟು ನೋಡಿ ಅವತ್ತೇ ಇಮಿಡಿಯೇಟ್ ದವಾಖಾನೆಗೆ ಹೋದ ಎಕ್ಸ್ರೇ ತೆಗೆದ್ರೆ ಎಲ್ಲ ಐತಿ 8 ದಿನ ಗೋಲಿ ಕೊಟ್ಟರು ಆಮೇಲೆ ಕಂಬ ಆಯ್ತಪ್ಪ ಅಂದ್ರೆ ಕಮ್ಮ ಆಗ್ಲಿಲ್ಲ ಸರ್ ಮತ್ ನೋಡಿ ಅಂದ್ರೆ ಅದು ಸ್ಕ್ಯಾನಿಂಗ್ ಮಾಡಪ್ಪ ಅಂದ್ರು ಆಮೇಲೆ ಏನ್ ಹೇಳಿದ್ರೆ ನೀನ್ ನರನೇ ಕಟ್ಟಾಗ್ಯದಪ್ಪ ಇದಕ್ಕೆ ಆಪರೇಷನ್ ಮಾಡ್ಬೇಕಾಯ್ತದ ಅಂದ್ರೆ ಆಯ್ತು ಸರ್ ಅಂದ್ರೆ 20 ದಿನ ಅಡ್ಮಿಟ್ ಇಟ್ಕೊಂಡ್ರಿ ನನಗೆ ಮಾಡ್ಲಕ್ಕೆ ಇರಲ್ರಿ ಯಾರು ಬಿ ಶುಗರ್ ಅದ ಅಂತ ಹೇಳಿ 7.5 ಅದ HbA1c ಅದಕ್ಕೆ ನೀ 5.5 ಮಾಡ್ಕೊಂಡು ಬಾಪ ಅಂತಂದ್ರಿ ಯಾರು ಮಾಡ್ತಾರೆ 5.5 ಅರ್ಜೆಂಟ್ ಈಗಿಂದಿಗೆ ಶುಗರ್ ಅವ್ರಿದ್ರೆ ಹಿಂಗೆ ಮಾಡ ಬರ್ತಾರೆ ಬರಲ್ಲ ಅವ್ರು ಹೇಳಿದ್ರು 2-3 ತಿಂಗಳು ಟ್ರೀಟ್ ಮಾಡಿ ಸ್ಪೆಷಲಿಸ್ಟ್ ಶುಗರ್ ಬಲ್ ಹೋಗಿ ಎಲ್ಲಾರ ಹೋಗು ನೀನ್ ಕಮ್ಮಿ ಮಾಡ್ಕೊ ಬಂದ್ರೆ ನಿನ್ಗೆ ಆಪರೇಷನ್ ಮಾಡ್ತೀವಿ ಇದ್ರೆ ಮಾಡಲ್ಲ ಅಂತಂದ್ರಿ ಎಲ್ಲ ಸಾಕಾಗಿ ಬಂದ್ ಗಪ್ಪ ಕುಂತು ಈಗ ಮುಗಿದು ಹೋಯ್ತು ಇಷ್ಟಕ್ಕೆ ಅಂಡ್ ಅಂತ ಸುಮ್ಮನಾಗಿ ಇವ್ರು ವಿಡಿಯೋ ನೋಡಿದ ನಾ ಮೊದಲು ಹಿಡಿದು ನೋಡ್ತಿದ್ದೆ ವಿಡಿಯೋ ಭಾಳ ಜನರಿಗೆ ಹೇಳಿದ್ರು ಇವ್ರು ನಮ್ಮ ಕಡೆ ಏನಂದ್ರೆ ಯೂಟ್ಯೂಬ್ ಫೇಕ್ ಅಂತಾರೆ ಎಲ್ಲರೂ ಯಾರು ನಂಬಲ್ಲ ಬಟ್ ಆದ್ರೆ ಇದು ನಿಮ್ದು ಸಾಕ್ಷಾತ್ ನನಗೆ ಕಂಡಿದೆ ಅಂದ್ರೆ ಎಲ್ಲಾನು ಫೇಕ್ ಇರ್ಬೋದು ಬಟ್ ನೀವಂತೂ ಫೇಕ್ ಮಾಡಿಲ್ಲ ಇವತ್ತು ವೈದ್ಯ ಹರಿನಾರಾಯಣ ನೀವು ನಮ್ಮ ಕಣ್ಣಿಗೆ ಕರೆ ಜನರ ಆತರ ಬೇರೆ ಮಾಡ್ತಾರೆ ಎಲ್ಲರೂ ಹೇಳೋದೊಂದು ಮಾಡೋದೊಂದು ವಿಡಿಯೋ ಹಾಕಿದೀವೋ ಎಲ್ಲ ವಿಡಿಯೋಸ್ ನಮ್ ಪೇಷಂಟ್ಸ್ ಖುದ್ದಾಗಿ ಕೊಟ್ಟಿರ್ತಕ್ಕಂಥ ಟೆಸ್ಟಿಮನಿ ವಿಡಿಯೋಸ್ ಅದೆಲ್ಲ ಏನೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವೇನೋ AI ಇವೆಲ್ಲ ಆಟೋಕೆಟ್ ಎಲ್ಲ ಕಲಿಸ್ತೇವೆ ಹಂಗಿಂಗ್ ಅಂತ ಹೇಳಿ ಇದು ಮಾಡಿ ಎಲ್ಲ ಫೀಸ್ ತಗೊಂಡು ಇದು ಮಾಡಿ ಏನು ಕಲ್ಸಿಲ್ಲ ಸರ್ 1 ವರ್ಷ ಇದು ಮಾಡಿ ಮಕ್ಕಳು ನಮ್ದು ಏನಂದ್ರೆ ಸ್ಟೇಬಲ್ ಫುಡ್ ಸರ್ ಜೋಳದ ರೊಟ್ಟಿ ನಮ್ಗೆ ರಾಗಿ ಮುದ್ದಿನೇ ಕೊನೆಯಲ್ಲಿ ಬೆಂಗಳೂರು ಬಂದ್ಮೇಲೆ ಗೊತ್ತೈತಿವಲ್ಲ ನಾವು ಈಗ ತಿಂದೋರಲ್ಲ ಚಪಾತಿನೂ ತಿನ್ನಲ್ಲ ನಾವು ನಮ್ಮಲ್ಲಿ ಹಬ್ಬ ಹುಣ್ಣಿ ಒಂದೊಂದ್ ಸರಿ ಯಾವಾಗಾದ್ರೂ ಹೋಳಿಗೆ ಸರಿ ಮಾಡಿರ್ತಾರೆ ಇಲ್ಲದಿಲ್ಲ ಈಗ ನಾವು ಟೋಟಲಿ ಚಪಾತಿ ಅಂದ್ರೆ ಇಲ್ಲಿ ಒಂದ್ಸರಿ ಇಂಜೆಕ್ಷನ್ ಹಾಕೊಂಡು ಹೋದ್ಮೇಲೆ ನಿಮ್ಗೆ ಆರಾಮ್ ಅನ್ಸ್ಬಿಡ್ತಾರೆ ಆರಾಮ್ ಸರ್ ಅವಾಗ 20 ದಿನ ಗೋಲಿಗೆ ಆರಾಮಿಗೆ ಸರ್ ಫಸ್ಟ್ ಟೈಮ್ ಬಂದಾಗ ಆಮೇಲೆ ಸೆಕೆಂಡ್ ಟೈಮ್ ಬಂದೆ ನಾನು ಸಿಕ್ಕಿದ್ದೆ ಅವಾಗ ನೀವು ಸಿಕ್ಕಿರಿ ಸರ್ ನಾನು ಅವಾಗ ಏನಂತ ಹೇಳಿದ್ದು ನೀವು ಸರ್ ನೋಡಿ ಕಸಿ ಇದೆಲ್ಲ ಆರಾಮ ಆಯ್ತದಪ್ಪ ಆಗಲ್ಲ ಹೋದ್ರೆ ನಾನ್ ಸರ್ ಈ ಒಂದೇ ಸರಿ ಇದು ಮಾಡಿ ಬೇಗ ಬರ್ಲಕ್ ಆಗಲ್ಲ ದೂರ ಅದ ಅಂತಂದ್ರೆ ಹಂಗ ಆಗಲ್ಲಪ್ಪ ಅದಕ್ಕೆ ದುಡ್ಡು ಬೇಕಾಯ್ತದ ನೀನ್ ರಕ್ತ ತೆಗೆದು ನಿನ್ ರಕ್ತನೇ ಕೊಡ್ಬೇಕಾಯ್ತದ ಅಲ್ಲಿ ಇಂಜೆಕ್ಷನ್ ದಾಗ ಅದು ಖರ್ಚು ಹೆಚ್ಚಿಗೆ ಬರ್ತದ ಇಂಜೆಕ್ಷನ್ ಇಲ್ಲ ಅಂದ್ರೆ ಬೇರೆ ತರದ್ದು ನೀವು ಒಂದ್ 2-3 ಸರಿ ನೋಡಿ ಬೇಕಾದ್ರೆ ಕೂಡ ಕಮ್ಮಿ ಆಗಿಲ್ಲ ಅಂದ್ರೆ ಲಾಸ್ಟ್ ಗೆ ಅದು ಬಟ್ ಕಡಿಮೆ ಆಯ್ತು ಕಡಿಮೆ ಆಯ್ತು ಸರ್
ಒಂದ್ ತಿಂಗಳು ತಗೊಂಡ್ ಕಮ್ಮಿ ಆಯ್ತು, 2ನೇ ತಿಂಗಳಿಗೆ 3 ತಿಂಗಳು ಆದ್ಮೇಲೆ ಆಯ್ತು. ಆಮೇಲೆ ನೀವು ಏನಂದ್ರೆ ಲಾಸ್ಟಿಗೆ ಒಂದ್ಸರಿ ಭೇಟಿಯಾಗಿ ಹೋಗಪ್ಪ ಅಂದ್ರೆ ಅಂದ್ರೆ 2ನೇ ವಿಸಿಟ್ ಆದ್ಮೇಲೆ ಇದೇ ಬಂದಿರೋದಾ? 3ನೇ ವಿಸಿಟ್ ಐತಲ್ಲ ಸರ್. ಫಸ್ಟ್ 20 ದಿನ, ಆಮೇಲೆ 1 ತಿಂಗಳು, ಆಮೇಲೆ ನಾನು 3ನೇ ವಿಸಿಟ್ ಬಂದ ಸಿಕ್ಕಿದ್ದ? ಇಲ್ಲ ಸಿಕ್ಕಿಲ್ಲ ಸರ್, ಸಿಕ್ಕಿಲ್ಲ. ಹೇಳಿದ್ರು ಸಿಗ್ತಾರಂತೆ ಬಾ ಅಂದ್ರೆ ಬಂದಿದ್ದೀವಿ ನಾವು, ಆದ್ರೂ ಸಿಕ್ಕಿಲ್ಲ. ಆಮೇಲೆ ಇವತ್ತು 4th ವಿಸಿಟ್. 3ನೇ ವಿಸಿಟ್ ಬಂದು ಎಷ್ಟು ದಿನ ಆದ್ಮೇಲೆ ನೀವು ಬಂದಿದ್ದೀರಾ? 2 ತಿಂಗಳು ಸರ್. ಬಟ್ ಮತ್ತೆ ನಾವು ಬಂದಿಲ್ಲ, ಮತ್ತೆ ಏನಾಗಿಲ್ಲ. ಕೆಸರಾಗೆಲ್ಲ ಕಾಲೆಲ್ಲ ಕಿತ್ತಿಟ್ಟಿ ಎಲ್ಲ ಇದು ಮಾಡೀನಿ. ಈಗೆಲ್ಲ ಓಡ್ಲಾಕ್ ಮಾಡ್ಲಿಕ್ಕೆಲ್ಲ ಬರ್ತದ. ಬಟ್ ಎಷ್ಟಾದ್ರೂ ಸ್ವಲ್ಪ ಆದ ಇಲ್ಲ ಅಂತಲ್ಲ, ಹಂಗ ಒಂದೇ ಸರಿ ಉಳ್ದ ಸರ್. ಯಾಕಂದ್ರೆ ಕೆಸರ ಕಾಲ್ ಕಿತ್ಲತ್ತ ಮಾಡಿದ್ರೆ ಸ್ವಲ್ಪ ಜರ ಇನ್ನೇಂದ್ರ ಇದು ಐತದೆ. ನಾವು ಮಾಡೋದೇ ಹೊಲ್ದಾಗ ಕೆಲಸ. ಫೆಬ್ರವರಿನಾಗ ಹಿಂಗ ಆಯ್ತಲ್ವಾ, ಹಂಗಾಗಿ ಇಲ್ಲಿಗೆ ಬಂದಿರೋದು ಬಂದು ಒಂದು ಸೆಪ್ಟೆಂಬರ್ ಹಂಗೆ ಬಂದಿದ್ರಲ್ವಾ, ಒಂದು 4-5 ತಿಂಗಳು ಆದ್ಮೇಲೆ ಬಂದಿರೋದ್ರಲ್ಲ ಇಲ್ಲಿ ಹಂಗ ಈ ತರ ಆಗ್ಬಿಟ್ಟು. 2 ತಿಂಗಳಾಗಿ ಸರ್, 3 ತಿಂಗಳು ಆದ್ಮೇಲೆ ಬಂದಿದ್ರೆ. ಆ 3 ತಿಂಗಳಲ್ಲಿ ನಿಮ್ಗೆ ಏನೇನೆಲ್ಲ ಕಷ್ಟ ಆಗ್ತಿತ್ತು? ನಡ್ಲಿಕ್ಕೆ ಬರ್ತಿದ್ದಿಲ್ಲ ಸರ್, ನಡ್ಲಿಕ್ಕೆ ಬರ್ತಿದ್ದಿಲ್ಲ. ನಮ್ಮೂರೊಬ್ರು ದುಬೈದಾಗ 20 ವರ್ಷ ಮಾಡಿ ಬಂದಾರ ಸ್ಪೆಷಲಿಸ್ಟ್. ಇವತ್ತು ನೀವು ಗೂಗಲ್ದಾಗ ಹಾಸ್ಪಿಟಲ್ ಅಂತ ನಮ್ಮ ಗುಲ್ಬರ್ಗ ಹೈದರಾಬಾದ್ ಕರ್ನಾಟಕ ಅದ್ರ ಡೈರೆಕ್ಟರ್ ಅವರು HOD ಅವರೇ ಹೇಳಿದ್ರು ಖುದ್ದು ನನಗೆ, ನಿನ್ಗೆ ಏನು ಮಾಡೋಕ್ಕಾಗಲ್ಲ, ಹಿಂಗೆ ಇರು, ಈ ಒಳ್ಳೆ ಬರಲ್ಲ ಅಷ್ಟೇ ವಜುದಿಲ್ಲ ಬರಲ್ಲ, ನಿನ್ಗೆ ಆಪರೇಷನ್ ಮಾಡೋದು ಬೇಡ, ನಿನ್ ಕಾಲಿ ಕಡಿಬೇಕೈತೆ, ಕ್ಯೂರ್ ಐತೆ ಅಂತ ಹೇಳಕ್ಕಾಗಲ್ಲ, ಮ್ಯಾಲೆ ಮೈದಾನ ಕಾಣಿಸ್ತದ, ಒಳಗಂತೂ ಇದೇ ಇರ್ತದ ಅಂತ ಹಿಂಗೆ ತಂದ್ರು ಎಲ್ಲ. ಈಗ ಅವ್ರು ಹಂಗಂದ್ರೆ ನಿರಾಶೆಯಾಗಿ ಬಂದು ಇನ್ನೊಬ್ಬರು ಅಂದ್ರೆ ನಿಮಗೆ ಹೆಂಗಿದ್ದು ಡಾಕ್ಟರ್ ಅಂದ್ರು, ಸರ್ ಹಿಂಗಂದ್ರೆ ನಮ್ಮೂರ ಹಿಂಗೆಲ್ಲ ತಂದ್ರೆ ಹಂಗಾಗಲ್ಲ, ಅದು ಬಾಯಿಲಿ ಅಂದ್ರೆ ಮನುಷ್ಯ ನನಗೆ ತೋರಿಸಿ ಕಪ್ಪಂಡ ದಬಸ್ ನೋಡಿದ್ರೆ ಅವ್ರೇನು ನೋಡಿ ಕಷ್ಟ ಏನಂದ್ರೆ ಇದು ಬಿಲ್ಕುಲ್ ನೀನು ನರ ಕಟ್ಟಿದಪ್ಪ, ಈ ಜೈಂಟಿ ಮಾಡ್ಕೊಂಡು MRI ತೊಗೊಂಡ್ರಿ ಅವ್ರು. ನಾನು ಆ MRI ತೊಗೊಂಡು ಸೀದಾ ನೀನು ಬೆಳಿಗ್ಗೆ ಬಂದ್ರಿ, ಅವರು ಕೂಡ MRI ತೊಗೊಂಡು ನನಗೆ ಆಪರೇಷನ್ ಮಾಡ್ತೀನಿ ಅಂದ್ರಿ. ನಾ ಇದು ಇದ್ರಿ ಸ್ಕ್ಯಾನಿಂಗ್ ಅದ್ರ ಎಷ್ಟು 1.5 mm ಏನಂತ ಬರೆದಿತ್ತು ನೋಡ್ರಿ, ಅದು ನೋಡಿ ಕಷ್ಟ ಅವ್ರು ಅಂದ್ರು ಇದ್ರಾಗ ಕ್ಲಿಯರ್ ಆಗಲ್ಲಪ್ಪ, ನೀವು MRI ತೊಗೊಂಡ್ ಬಂದ್ರಿ. ಆ MRI ತೊಗೊಂಡ್ರಿಗೆ ನಾ ಏನು ಮಾಡೋದು ಬೇಗನೆ ಸಾಕಾಗಿ ಏನು ಹೋಗೋರು ಹೊಸ ನೋಡ್ರ ಅಂತ ನಿಂಬಲಿಗೆ ಬಂದು ಸರ್ ಯೂಟ್ಯೂಬ್ ನೋಡ್ತೀವಿ ಸರ್. ಒಂದ್ಸರಿ ನೋಡಿ ನೀವು ಆಗಲ್ಲ ಅಂದ್ರೆ ಈಗ ನಿರ್ವಹಿಲ್ಲ ಅಲ್ಲೇ ಮಾಡಿಸ್ಕೊತಿದ್ದೇವೆ ನಾವು. ಕಾಲು ಹರ್ದಾರ ಹಾಕ್ತಿದ್ರು ಕಡ್ದಾರ ಹಾಕ್ತಿದ್ರು ಏನು ಮಾಡ್ತಿರೋ ಮಾಡ್ತಿದ್ರು, ಒಟ್ಟಾರೆ ಫೈನಲ್ ಅದನ್ನಂದು ಈಗ ನಿಂಬಲ್ಲಿ ಬಂದ್ಮೇಲೆ ಎಲ್ಲ ಕ್ಲಿಯರ್ ಆಯ್ತು. ಅದಕ್ಕೆ ನಾವು ಸುಮ್ಮನೆ ನೋಡಿ, ಇನ್ನೂ ಸ್ವಲ್ಪ ಆದ ಇಲ್ಲ ಅಂತಲ್ಲ, ಅದಕ್ಕೆ ಇದಿಟ್ಟು ಬಿ ನಿವಾರಣೆ ಮಾಡೋದು ಸರ್. ನನಗೆ ಏನೇ ಮಾಡಿ ಕೇಸ್ ಮತ್ತೇನಿಲ್ಲ ಅಷ್ಟೇ. ಆದ್ರೆ ಇದು ಇದಾಗ್ಲತ್ತದ, ಇದು ತೊಂದರೆ ಇಲ್ಲ. ಅದು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಅದು ಪೈನ್ ಬಂದಿರೋದು ಇದು ಮೇನ್ಲಿ ಆ ಟೆಂಡಾನು, ಮಸಲ್ಗೆ ಅಕಿಲಿಸ್ ಟೆಂಡಾನು ಅದು ಹರ್ಬಿಟ್ಟಿತ್ತು. ನೀವು ಯಾವಾಗ ಕಾಲು ಸಿಕ್ಕಾಕೊಂಡು ಮುಂದಕ್ಕೆ ಜಗ್ಗಿದ್ರು ಅವಾಗ ಹರಿದಿತ್ತು ಅದು. ಮಸಲ್ ಫುಲ್ ಕಾಂಟ್ರಾಕ್ಟ್ ಆಗಿ ಟೆಂಡಾನ್ ಒಂದ್ ಕಡೆ ಇದೊಂದ್ ಕಡೆ ಆಗಿದೆ. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರಿಗೆ ಏನ್ ಹೇಳ್ತೀರಿ ಸರ್? ಬಿಲ್ಕುಲ್ ಸರ್, ಯಾರಾದ್ರೂ ಇದ್ರೇನಪ್ಪ ಅಂದ್ರೆ ಬರ್ರಿ, ಇಂಥ ಆಸ್ಪತ್ರೆ ಸಿಗೋದು ಭಾಳ ಕಷ್ಟ. ನಮ್ಮ ಹೈದರಾಬಾದ್ ಕರ್ನಾಟಕದಾಗ ಏನಪ್ಪ ಅಂದ್ರೆ ಇಂಥ ಆಸ್ಪತ್ರೆ ಇಲ್ಲ. ದಯಮಾಡಿ ನೀವು ಯಾರಾದ್ರೂ ಬಂದು ನಮ್ಮಲ್ಲಿ ಒಂದು ಇದು ತೆಗೀರಿ, ಇಂಥ ಒಂದು ಸಬ್ ಬ್ರಾಂಚ್ ಒಂದು ಯಾವ್ದಾರ ಒಂದು. ಜನರಿಗೆ ಇಷ್ಟು ಪರೇಶಾನ ರೀ ನಾನು ಹೇಳಿ. ಅಲ್ಲಿನ ಜನ ಏನಂದ್ರೆ ಮನುಷ್ಯರು ನೋಡ್ತಾರೆ ಅವ್ರು ಅಂದ್ರೆ ಅವರು ಭೂಷಣ ಬಟ್ಟಿ ಹೆಂಗವ ಸಿಸ್ಟಮೆಟಿಕ್ ಹಣ ಎಷ್ಟು ರೊಕ್ಕ ಗುಂಜಬೇಕು ಈ ವಿಚಾರ ಅದ್ರ ಬಳಿ ಹೊರತು ಕರೆ ಅಂದ್ರೆ ಏನಪ್ಪ ಅಂದ್ರೆ ಇವಾಗ ಒಂದು ರೋಗಿಗೆ ಏನಂದ್ರೆ ನಿವಾರಣೆ ಮಾಡ್ಬೇಕು ಅಂಬೋದಿಲ್ಲ. ನಾವೊಂದು ಇದು ಹೇಳ್ತೀನಿ ನಿಮ್ಗೆ, ಯಾರಂದ್ರೆ ಪದ್ಮಭೂಷಣ ಪ್ರಶಸ್ತಿ ವಿಜೇತ ಯಾರು ಡಾಕ್ಟರ್ BM ಹೆಗಡೆ ಅವರು ಹೇಳಿದ್ರು, ರೋಗಿಗೆ ನೋಡ್ಬೇಕು ಹೊರತು ಕಸಿ ಅವ್ನ ಲಕ್ಷಣ ನೋಡಬೇಕಾಗಿಲ್ಲ ನಿಮ್ಗೆ. ಅಂದ್ರೆ ಅವ್ನು ನಿವಾರಣೆ ಆಗ್ಬೇಕು, ಒಂದು ದುಡ್ಡು ಎಸವ ಎಷ್ಟು ಸೆಳಿಬೇಕು ಅಂತ ಈ ವಿಚಾರ ಇರ್ಬಾರ್ದು ಅಂತ. ವೈದ್ಯ ಹರಿನಾರಾಯಣ ಅಂದಿದೆ ಅದಕ್ಕೋಸ್ಕರಕ್ಕೆ ನಿಮ್ ವಿದ್ಯೆ ನಿಮಗೆ ಬರೋದಿಲ್ಲ ಸರ್. ಆ ವಿದ್ಯೆ ದೇವ್ರು ನಿಮ್ಗೆ ಕೊಟ್ಟಾನ. ನಮ್ಮಂತವ್ರಿಗೆ ಎಲ್ಲರೂ ನೀವು 4 ಮಂದಿ ನಿವಾರಣೆ ಮಾಡಿದ್ರಿ ಅಂದ್ರೆ ಆ ದೇವ್ರು ನಿಮ್ಗೆ ಎಲ್ಲ ಒಳ್ಳೇದು ಸಂತೋಷ ನಿಮ್ಮ ಅಲ್ವಾ. ಲಾಸ್ಟ್ ಬಿಲ್ಕುಲ್ ಸರ್, ಅಲ್ಲಿಂದ ಬೆಳಗ್ಗೆ ನಿಂತಿಲ್ಲ ಸರ್, ಟ್ರೈನ್ದಾಗ ಬಂದಿನ ಯಾಕೆ ಬಂದಿರ್ಬೇಕು ನೋಡ್ರಿ ನೀವು. ನಾವು ನಿನ್ನೆ ಹಿಡಿದ್ರಿ, ನಮ್ಗೆ ಸುಮಾರು ಬೀದರ್ ಖಾಲಿ 60 ಕಿಲೋಮೀಟರ್, ನಮ್ಗೆ 700-800 ಕಿಲೋಮೀಟರ್ಲಿಂದ ಬಂದಿನ ಇಲ್ಲಿ. ಈ ಯಾಕೆ ಬಂದಿರ್ಬೇಕು, ಒಂದು ವಿಶ್ವಾಸಕ್ಕೆ ಒಂದು ನಂಬಿಕೆ, ದುಡ್ಡಿನ ಪ್ರಶ್ನೆ ಇಲ್ಲ. ಫಸ್ಟ್ ಬಂದಾಗ 7.5 ಇರ್ತಾರೆ, ಸೆಕೆಂಡ್ ಟೈಮಿಗೆ 6 ಆಯ್ತು. 122 ಅದ ನೋಡ್ರಿ ಇವತ್ತು. ಟ್ಯಾಬ್ಲೆಟ್ ಶುಗರ್ ಜಾಸ್ತಿ ಇತ್ತು, ಜಾಸ್ತಿ ಇದಕ್ಕೆ ಅವ್ರು ಮಾಡಲ್ಲ ಅಂದಿರಲ್ಲ ಸರ್. 7.5 ಇದಕ್ಕೆ ಅಂದ್ರೆ ನೀನು ಆಪರೇಷನ್ ಮಾಡಲ್ಲ. 250 300 ತನಕ ಬಂದದ್ರಿ. 122 ವಿತೌಟ್ ಟ್ಯಾಬ್ಲೆಟ್ ರೀ ಇವತ್ತು. ಅದೇ ಒಂದೇ ಇವತ್ತು ತೊಗೊಂಡಿಲ್ಲ ಸರ್. ನಿಮ್ಮಲ್ಲಿ ಟೆಸ್ಟ್ ಸಲಕ್ಕೆ ತೊಗೊಂಬರ ಅಂತ ಹೇಳಿ ಇವತ್ತು ತೊಗೊಂಡೇ ಬರ್ದಂತ ತೊಗೊಂಡಿಲ್ರಿ. ನೀವು ಬಂದು ಅದು ಮಂಡಿ ಇದಕ್ಕೆ ಅರ್ಧಕ್ಕೆ ಅಲ್ವಾ ಶುಗರ್ ವಾಸಿ ಇದೆ, ಅದು ಕಾಂಪ್ಲಿಮೆಂಟರಿ ಕಮ್ಮಿ ಆಗ್ಲೇಬೇಕಲ್ವಾ. ಪಥ್ಯ ಸಪ್ಲಿಮೆಂಟ್ಸ್ ನಾವು ಒಂದು ಟ್ರೀಟ್ಮೆಂಟ್ ಕೊಡಲ್ಲ, ಇವ್ರು ಇಡೀ ದೇಹಕ್ಕೆ. ಯಾಕಂದ್ರೆ ಅದು ಸಪರೇಟ್ ಅಲ್ಲ, ಬೇಸಿಕ್ ನಿಮ್ದು ಇದಕ್ಕೆ ಮೆಚ್ಚಿನ ಸರ್. ಆ ವ್ಯಕ್ತಿ ರೋಗ ಏನಾದ್ರು ಕಂಡು ಹಿಡಿದು ನೀವು ಮೂಲ ಬೇರಿನ ಸಮೇತ ಕಿತ್ತಾಗ್ಲತ್ತೀರಿ, ಅದು ಮುಖ್ಯ ಮಾತು. ಅದೇ ಅಲ್ಲೇ ನಾವು ಮೇನ್ ಕಣ್ಣಾಗ ಎಣ್ಣೆ ಕೊಟ್ಟ, ಇಲ್ಲಿ ಕೈ ಬೆನೆಗೆ ಅಂದ್ರೆ ಕೈಗೆ ಇನ್ಶನ್ ಕೊಟ್ಟ, ಇವೆಲ್ಲ ಮಾಡೋದ್ರಲ್ಲಿ ನಾವೆಲ್ಲ ರೋಗ ನಿವಾರಣೆ ಆಗೋದಿಲ್ಲ ಸರ್. ಯಾಕಂದ್ರೆ ಒಬ್ಬ ವ್ಯಕ್ತಿ ಒಂದು ಪೇಷಂಟಿಗೆ ಏನದ ಅಂದ್ರೆ ಅವ ಎದರ್ಲಿಂದ ನರಳತಾನಂತ ಅದು ವಿಚಾರ ಮಾಡ್ಬೇಕು. ನೋಡ್ಕೊಂಡು ಏನಾದ್ರೆ ಕರೆಕ್ಟ್ ಅವ್ನ ಮೂಲ ಕಿತ್ತಿ ಬಿಡಾಕಿದ್ರೆ ಅವ್ನಿಗೆ ಜೀವನ ಪರ್ಯಂತ ನಿಮ್ಮ ಹೆಸರು ಹೇಳಿ ಬದುಕ್ತಾನೆ. ಇಂಥ ವೈದ್ಯರು ಸಿಗೋದು ಭಾಳ ಕಷ್ಟ. ಅದಕ್ಕೆ ನಮ್ಮ ಕಡೆ ಬರ್ರಿ ಸರ್, ಯಾರಾದ್ರೂ ಬಂದ್ಕೇಸಿ ಏನೋ ಒಂದು ಬ್ರಾಂಚ್ ಓಪನ್ ಮಾಡ್ರಿ. ನಮ್ಮಲ್ಲಿ ನಾವು 5 ಜಿಲ್ಲೆ ಮಂದಿ ಇದ್ದೇವಿ,
ಯಾಕಂದ್ರೆ ತೋಲ್ ಹಿಂದುಳಿದ ಮಂದಿ ನಮ್ಮ ಬೀದರ್ ಜಿಲ್ಲೆದಾಗ ಒಂದ್ ಟೈಮಿಗೆ ಒಂದ್ ಸಿಕ್ಕರ್ ಒಂದ್ ಯಾವ್ಯಾವ ಜಿಲ್ಲೆ ಸರ್? ಐದ್ ಜಿಲ್ಲೆ ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ ಸರ್. ಬಳ್ಳಾರಿ ಜಿಲ್ಲೆ. 5 ಜಿಲ್ಲೆದ್ರ ಕಲ್ತ ಹೈದರಾಬಾದ್ ಕರ್ನಾಟಕ ಅಂತ ಹೇಳಿ ನಮ್ಗೆ ಒಳ್ಳೆ ಎಜುಕೇಶನ್ ಇಲ್ಲ, ಒಳ್ಳೆ ಒಂದು ಇಂಡಸ್ಟ್ರಿ ಇಲ್ಲ, ಒಂದು ಫ್ಯಾಕ್ಟ್ರಿ ಇಲ್ಲ. ನಾವು ಒಬ್ಬ ಪದವೀಧರ ಆದ್ರೆ ಒಂದ್ 10 ಸರಿ ಮಿಲಿಟರಿ ಸೆಲೆಕ್ಷನ್ ಹೋಗಿ ಸೆಲೆಕ್ಷನ್ ಆಗಿ ನನಗೆ ವೇಟಿಂಗ್ ಲಿಸ್ಟ್ ನಾಗ ಆರ್ಡರ್ ಕೊಟ್ಟಿಲ್ಲ. PSI ಸೆಲೆಕ್ಷನ್ ಆಗಿ ಆದ್ರೆ ನನಗೆ ಲಿಸ್ಟಿಂಗ್ ತೆಗೆದು ಹಾಕಿದ್ರು. PSI ಸರ್, ನಾನು ಗ್ರಾಜುಯೇಟ್ FDA ಎಕ್ಸಾಮ್ ಬರ್ತೀನಿ ನಾನು 92ದಾಗ. ಅವಾಗೇ ಕಂಪ್ಯೂಟರ್ ಐತಿ ಸರ್, ಇಲ್ಲಿ ಮೊಬೈಲ್ ಇದ್ದಿದ್ದಿಲ್ಲ ಅವಾಗ. ಅವಾಗ ಬೆಂಗಳೂರದಾಗ ಐತಿ, ಅದು ನೋಡೋದಿದ್ವಿ ಅದು ಅಷ್ಟೇ. ಅವಾಗ 140 ನಂಬರ್ ತೊಗೊಂಡು ನಾ ಪಾಸ್ ಆಗಿದ್ದೆ. ಅವಾಗ 160 ತೊಗೊಂಡ್ರೆ ಐತಿ 300 ಪೈಕಿದಾಗ. ಹಿಂಗೆಲ್ಲ ಮಾಡಿ ಲಾಸ್ಟಿಗೆ ಆಗಿ 30 ವರ್ಷಕ್ಕೆ ಮದುವೆ ಆಗಿ ನೋಡ್ರಿ ಇವ್ರಿಗೆ. ಅದು ಇವ್ರಿಗೆ ನನಗೆ 10 ವರ್ಷ ಫರಕ್. ಈಗ 30 ವರ್ಷ ತನಕ ಮಕ್ಕಳು ಹೊರಡೀನಿ ನಾನು. ದಿನ 11 ಕಿಲೋಮೀಟರ್ ಸೈಕಲ್ ನಡ್ಸೀನಿ ಸರ್. 11, 22 ಕಿಲೋಮೀಟರ್ ಸೈಕಲ್ ನಡ್ಸೀನಿ ನಾನು ನಮ್ಮ ಊರಿಂದ. ಅಲ್ಲಿಂದ ಇಲ್ಲಿಂದ 7ರಿಂದ 5ರಿಂದ 5, 7, 8, 9 ಅದೆಲ್ಲ ಮಾಡಿ ಅಷ್ಟು ಬಾಡಿ ಗಟ್ಟಿದ್ದಿರೋದಕ್ಕೆ ಏನೆಲ್ಲ ಮಾಡಿದ್ವಿ ನೌಕರಿ ಬಾಡಿ ಹೀಲಾಯ್ತು, ಅಷ್ಟು ಚೆನ್ನಾಗಿ ಹೀಲಾಯ್ತು. ನೀವು ಇದೇ ತರನೇ ಒಂಚೂರು ಡಯಟ್ ಮೇಂಟೈನ್ ಮಾಡ್ಬಿಡಿ. 3-4 ಮಂತ್ಸ್ ಅಲ್ಲಿ ಸಕ್ಕರೆ ಕಾಯಿಲೆ ಏನಿದೆಯಲ್ಲ, ಡಯಾಬಿಟಿಸ್, ಅದನ್ನ ಕಂಪ್ಲೀಟ್ ಆಗಿ ನಾವು ರಿವರ್ಸ್ ಮಾಡ್ಕೊಳಕ್ ಸಾಧ್ಯ. ಯಾಕಂದ್ರೆ ಫುಡ್ ಮುಂಚೆ ಎಷ್ಟಿತ್ತು? 9.5 ನಾ ಡಯಟ್ ಬರೀ ಡಯಟ್ ಸರ್, ಏನು ತಗೊಂಡಿಲ್ಲ. ಉಲ್ಟಾಗಿದೆ. 9.5 5.9 ಆಗಿದೆ. ಇದೇ ತರ ಮಾಡ್ರಿ. ಅವ್ರಿಗೆ ಮಾತ್ರ ಡೌನ್ ಮಾಡಿ ಒಂದಿನ ನಿಲ್ಸ್ಬೋದು. ಅದಕ್ಕೆ ನಮ್ ಶುಗರ್ ಬೀಟ್ ಕಮ್ಮಿ ಮಾಡಕ್ಕೆ ತಲೆ ಕೆಡಿಸ್ಕೊಬಿಡಿ ಸರ್, ಅದು ಸರಿ ಆಗುತ್ತೆ.